ಎಲ್ಲ ಕನ್ನಡ ಜನಗಳಿಗೆ ನನ್ನ ಕಡೆಯಿಂದ ಧನ್ಯವಾದಗಳು, ನಮಸ್ಕಾರಗಳು. ಥ್ಯಾಂಕ್ ಯು. ಸುಮಾರು ಜನ ಏನು ಕಮೆಂಟ್ ಹಾಕಿದ್ರು ಗೊತ್ತಾ, ಜಾತ್ರೆಯಲ್ಲಿ ಕಾರ್ ಸೇಲ್ ಮಾಡೋ ಥರ ಇದೆಯಾ, ನೀನು ಕಾರ್ ತೊಗೋತಿ ಅಂತ ನನಗೆ ಕಮೆಂಟ್ ಹಾಕಿದ್ರು. ನಿರಂಜನ್ ಅವರು ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿದ್ರು, ಕಿರಿಕೀರ್ತಿ ನನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿದ್ರು. ಅದು ಆದ ತಕ್ಷಣ ಬಂದು ಡಿಜಿಟಲ್ ಮಾಧ್ಯಮದವ್ರಿಗೆ ಗೊತ್ತಾಯಿತು. ಸೊ ಈ ಕಾರು ಕೂಡ ತೊಗೊಂಡಿರೋದೆ ಸಿಂಗಲ್ ವಿಡಿಯೋ ರೆವಿನ್ಯೂ ಅಲ್ಲಿ ಒಂದು BMW ಕಾರ್. ಸೊ ಇವತ್ತು ಕಂಪ್ಲೀಟ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಿಂದನೇ ನನ್ನ ಲೈಫ್ ಚೇಂಜ್ ಆಗಿದೆ ಅಂತಂದರೆ ನೀವು ನಂಬೋದಿಲ್ಲ. ನಮ್ದು ಆ್ಯಕ್ಚುಲಿ 1 day ಕ್ಲಾಸ್ ಇದ್ದರೂ ಕೂಡ ನಿಮ್ಗೆ 3 to 6 months ಥರನೇ ಅದು ಫೀಲು. ಯಾಕಂದರೆ ನಾವು ಪ್ರತಿ ಟೈಮು ನಿಮ್ಗೆ ಡೌಟ್ ಬಂದರೆ ನೀವು ಡೈರೆಕ್ಟಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅದ್ರದ್ದು ಕ್ಲಾರಿಫಿಕೇಷನ್ನ ಕೊಡ್ತಿರ್ತೀನಿ. ಎಲ್ಲಕ್ಕಿಂತಲೂ ಇಂಪಾರ್ಟೆಂಟ್ ಬರೋದು ಯಾವುದು ಗೊತ್ತಾ, ರಿಸರ್ಚು. ನೀವು ಯಾಕೆ ಇಂಪಾರ್ಟೆಂಟು ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದು, ಇಂಡಿಯಾದಲ್ಲೇ ಫಸ್ಟು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು 1-to-1 ಸ್ಟಾರ್ಟ್ ಮಾಡಿದ್ದು ನಾನು. ಇವಳು ಹೊಡೆದ್ಬಿಟ್ಲು, ಫುಲ್ ಖಾಲಿ ಮಾಡಿಬಿಟ್ಲು. ಎಲ್ಲರೂ ಕೂಡ ಬನ್ನಿ. ಸೊ ಇವಾಗಲೇ ನಿಮ್ಗಳಿಗೆ ಹೇಳ್ತಿದ್ದೀನಿ, ಮನೆ ಗೃಹ ಪ್ರವೇಶ ದಿವಸ ಎಲ್ಲರೂ ಕೂಡ ಬನ್ನಿ. ಹ್ಯಾಪಿ ಬರ್ತ್ಡೇ ಅಲ್ಲ, ಇದು ಇನ್ಸ್ಟಾಗ್ರಾಮ್ದಿದು. ಹೋಗು ಪಟ್ನೆ ಬ್ಲ್ಯಾಕ್ ಆದರೆ ಮಾತ್ರ ಇಲ್ಲಿ ಕೊಡೋದು ಗೊತ್ತಾ. ಇವಳು ಯಾವಳು ಕೇಕ್ ತಿನ್ನಕ್ಕೆ ಅವಳು ಬ್ಲ್ಯಾಕ್ ಆಗ್ತಾಳಂತೆ. ಆದ್ರೆ ಏನು ಮಾಡೋದು, ಯಾರೋ ಒಂದಿಷ್ಟು ಜನ ಚಮಕ್ ಕೊಟ್ಬಿಟ್ರಲ್ಲ. ಹೆಂಗಂದ್ರೆ ಇವನು ಯಾರು, ಇವನು ಹಂಗೆ ಹಿಂಗೆ ಅನ್ನೋ ಥರ ನೋಡೋ ಥರ ಇತ್ತು. ಯಾಕಂತಂದರೆ ಸಿಂಗಲ್ ಫ್ಯಾಮಿಲಿ 8 YouTube ಚಾನಲ್ಸ್. ಒನ್ ಈಸ್ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್. Then comes with the existing channel, Make Your Own Creation, Datta Benur Creation. In Kannada, Datta Benur Family Blog. YouTuber House Kirti. YouTuber House Uchit. YouTuber House Food. So total 8 channels in single family. Subscribe to all my 8 YouTube channels. In India, I am the first started offline YouTube master class face-to-face A to Z practical training and also online 1-to-1 training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಏನಾಗಿದೆ ಇದು ಕೇಕ್ 1 ಲಕ್ಷ ಫಾಲೋವರ್ಸ್ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಕೇಕ್ ಬೇರೆ ಆಗೋಯ್ತಾ ಇವತ್ತು? ಸೂಪರ್. ಆದರೆ ಏನು ಮಾಡೋದು, ಯಾರೋ ಒಂದಿಷ್ಟು ಜನ ಚಮಕ್ ಕೊಟ್ಬಿಟ್ರಲ್ಲ. ಇನ್ನೇನು 1 lakh ಆಗಿಬಿಟ್ಟಿತ್ತು. ಫೈನಲ್ ಆಗಿ ಇನ್ನೇನು ವೀಡಿಯೋ ಮಾಡೋಷ್ಟು ಅನ್ನಿಸ್ರೆ ಟ್ವಿಕ್ ಅಂತ ಬಂದು ಮತ್ತೆ 9999 ಬಂದುಬಿಟ್ಟಿತ್ತು ಅದು ಎಷ್ಟೋ ಒಂದಕ್ಕೆ. ಸೊ 1 ಲಕ್ಷ ಫಾಲೋವರ್ಸ್ ಆಗಿದ್ದಕ್ಕೇ ಕೇಕನ್ನು ಕಟ್ ಮಾಡ್ತಿರೋದು. ಅದು ಎಲ್ಲನೂ ಕೂಡ ನಿಮ್ಮಿಂದನೇ ಆಗಿರೋದು. ಸೊ ಸುಚಿತಾ, ಕೀರ್ತಿ, ಎಲ್ಲರೂ ಕೂಡ ಕರೆಯೋಣ. ಇವಳು ನನ್ನ ಬರ್ತ್ಡೇ ಅಂತಿದ್ಳು ನೋಡು. ನಿಂದೆ ಒಂದು ಹೊಸ ಬರ್ತ್ಡೇ ಇವಾಗ. 1 ಲಕ್ಷ ಫಾಲೋವರ್ಸ್ ಆಗಿದ್ದಕ್ಕೇ ಸೊ ಇವತ್ತು ಒಂದು ಕೇಕ್ ಕಟ್ ಮಾಡ್ತಿದ್ದೇವೆ. ಅದು ನಿಮ್ಮ ಸಪೋರ್ಟು ಕೂಡ ತುಂಬ ಇರುತ್ತೆ, ಜೊತೆಗೆ ನಮ್ಮ ಟೀಮ್ ಅವರು ಕೂಡ ಸಪೋರ್ಟು ಕೂಡ ತುಂಬ ಇರುತ್ತೆ. ನಾನು ಬ್ಲ್ಯಾಕ್ ಅಂದೆ ತಂದಿದ್ದೀನಿ ಅಂದ್ರೆ ನೀನು ತಿನ್ನಬಾರ್ದು ಅಂತಲೇ ನಾನು ಬ್ಲ್ಯಾಕ್ ತೊಗೊಂಬಂದಿದ್ದೀನಿ. ನಾನು ಬ್ಲ್ಯಾಕ್ ತಾನೇ, ಅದಕ್ಕೆ ನಾನು ಬ್ಲ್ಯಾಕ್ ತೊಗೊಂಬಂದಿದ್ದೀನಿ. ನಾನು ಅದಕ್ಕೆ ಬ್ಲ್ಯಾಕೇ ತೊಗೊಂಬಂದಿರೋದು. ಇವಳು ಯಾವಳು ಕೇಕ್ ತಿನ್ನಕ್ಕೆ ಅವಳು ಬ್ಲ್ಯಾಕ್ ಆಗ್ತಾಳಂತೆ. ಹೋಗಿ ಅಲ್ಲಿ ಮಸಿ ಐತಿ, ಬಡ್ಕೊಂಬೋಗು ಪಟ್ನೆ. ಅಲ್ಲಿ ಮಸಿ ಐತಿ. ಅಲ್ಲಿ ಮಸಿ ಐತಿ. ಮಸಿ ಅಂದರೆ ಅದೇ ಅಲ್ಲಿ ಹೊರಗಡೆ ಅಡುಗೆ ಮಾಡ್ತೇವಲ್ಲ, ಅಲ್ಲಿ ಅದು ಕರ್ಗಂದಿರ್ತವೆ ನೋಡು, ಅದು ಹಚ್ಕೊಂಬ. ನೀನು ಬ್ಲ್ಯಾಕ್ ಆಗ್ತಿ ನೋಡು. ಹೋಗು ಪಟ್ನೆ, ಬ್ಲ್ಯಾಕ್ ಆದರೆ ಮಾತ್ರ ಇಲ್ಲಿ ಕೊಡೋದು ಗೊತ್ತಾ. ಚಾಕುನೇ ಇದು, ನಮ್ಮ ಚಾಕು ಬೇರೆ ಥರ ಇದೆ. ಒಂದೇ ನಿಮಿಷ ಇರು. ಇಲ್ಲ ಇಲ್ಲೇ ತೊಗೊಳ್ತೀನಿ ಇರಪ್ಪ. ಇದು ಕಟ್ ಮಾಡೋಣ ಇರು. ಸೊ ಕಟರ್ ಹಾಕಿ ಕಟ್ ಮಾಡೋಣ. ಇವರು ಸೇಫ್ಟಿಗೆ ಇದು ಹಾಕಿದ್ದಾರೆ. ಇರಪ್ಪ. ಸೊ 1 ಲಕ್ಷ ಫಾಲೋವರ್ಸು ಇನ್ಸ್ಟಾಗ್ರಾಮಲ್ಲಿ ಆಗಿದ್ದಕ್ಕೇ ಸೊ ಇನ್ಸ್ಟಾಗ್ರಾಮಲ್ಲಿ 1 ಲಕ್ಷ ಫಾಲೋವರ್ಸ್ ಆಗಿದ್ದಕ್ಕೆ ನಾನು ತುಂಬ ಖುಷಿ. ಯಾಕಂತಂದರೆ ನಮ್ಮ ಕನ್ನಡದವರು ಎಫರ್ಟ್ ಹಾಕಿಬಿಟ್ಟು ನೀವೂ ಕೂಡ ನನಗೆ ಬೆಳೆಸಿದ್ದೀರಾ. ಜೊತೆಗೆ ನನಗೆ ಒಂದಿಷ್ಟು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನ ನನಗೆ ಕಮೆಂಟು ಕೂಡ ಹಾಕಿದರು. ಜೊತೆಗೆ ನನಗೆ ತುಂಬಾ ಹೆಂಗಂದ್ರೆ
ಇವನು ಯಾರು ಇವನು ಹಂಗೆ ಹಿಂಗೆ ಅನ್ನೋ ಥರ ನೋಡೋ ಥರ ಇತ್ತು. ಯಾಕಂತಂದರೆ ಹಿಂದ್ಗಡೆ 45 ಲಕ್ಷ ಫಾಲೋವರ್ಸ್, 2 ಗೋಲ್ಡ್ ಪ್ಲೇ ಬಟನ್ ಕರ್ನಾಟಕದಲ್ಲಿ. ಇಲ್ಲಿ ಮಾತ್ರ ನೀವು ನೋಡ್ತಾ ಇರೋದು 2. ಬಟ್ ಅಲ್ಲಿ ನನಗೆ ಯಾವತ್ತೂ ಕೂಡ ಖುಷಿಯಾಗಿಲ್ಲ. ಯಾಕಂತಂದರೆ ನಮ್ಮ ಕನ್ನಡದಲ್ಲಿ ನಮ್ಮ ಕರ್ನಾಟಕದವರು ಈ ಥರ ಒಂದು ಸಪೋರ್ಟ್ ಮಾಡ್ತೀರ ಅಂಥೇಳಿ ನನ್ನ ಲೈಫಲ್ಲೇನೂ ಕೂಡ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನಾನು ಏನೇ ನನಗೊಂದು ಗೊತ್ತಿರೋದನ್ನ ಕಂಟೆಂಟ್ ಶೇರ್ ಮಾಡೋದಾಗಿರ್ಬೋದು, ನನ್ನ ನಾಲೆಡ್ಜನ್ನು ಶೇರ್ ಮಾಡಿರೋದಾಗಿರ್ಬೋದು, ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಮಾಡಿ ನೀವು ಅರ್ನ್ ಮಾಡಿ ಅಂತ ಹೇಳ್ತಿರ್ಬೋದು, ಏನೇ ಹೇಳಿದ್ರು ಕೂಡ. ಬಟ್ ಸೊ ಜೊತೆಗೆ ನಮ್ಮ ಟೀಮ್ ಅವರು ಕೂಡ ಇದ್ರ ಹಿಂದ್ಗಡೆ ತುಂಬಾ ಎಫರ್ಟ್ ಆಗ್ತಿರ್ತಾರೆ. ಜೊತೆಗೆ ನಾನು ಕೂಡ ವರ್ಕ್ ಮಾಡ್ತಿರ್ತೀನಿ. ಸೊ ಇವಾಗ ಕೇಕ್ ಕಟ್ ಮಾಡೋಣ. ಯಾಕಂತಂದರೆ ಇವಾಗ ನಾನು ನನ್ನ ಟಿ ಶರ್ಟ್ ಚೇಂಜ್ ಮಾಡ್ಕೋತೀನಿ. ಇನ್ಸ್ಟಾಗ್ರಾಮಿಂದ 1 ಲ್ಯಾಕ್ ಫಾಲೋವರ್ಸ್ ಆದ ತಕ್ಷಣ ಇನ್ಸ್ಟಾಗ್ರಾಮ್ ಟಿ ಶರ್ಟ್ ಹಾಕೋತೀನಿ ನಾನು ಇವಾಗ. ಸೊ ತುಂಬ ಜನ ಆ್ಯಕ್ಚುಲಿ ಇದೇ ಡ್ರೆಸ್ಸಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಕಮೆಂಟ್ ಹೊಡಿತಿರ್ತೀರಾ. ಬಟ್ ಇಲ್ಲೆಲ್ಲ ಇರುತ್ತೆ. ಬಟ್ ನಾನು ಏನಂತಂದರೆ ಸೋಂಬೇರಿ, ಡ್ರೆಸ್ ಹಾಕ್ಕೊಳ್ಳಲ್ಲ. ಸೊ ಇವಾಗ ಇದು ಯೂಟ್ಯೂಬ್ ಟಿ ಶರ್ಟು, ಇದು ಯೂಟ್ಯೂಬರ್ ಟಿ ಶರ್ಟು, ನೆಕ್ಸ್ಟ್ ಬಂದು ಇದು ಬ್ಲೂ ಕಲರ್ ಯೂಟ್ಯೂಬರು. ವಾವ್, ಬಂತು ನೋಡಿ ಇನ್ಸ್ಟಾಗ್ರಾಮು. ಸೊ ಅದೇ ಥರ ಇಲ್ಲಿ ಫೇಸ್ಬುಕ್ಕು ಕೂಡ ಇದೆ. ಸುಮಾರು ಇದ್ದಾವೆ. ಬಟ್ ಏನಂತಂದರೆ ನಾನು ಸಿಂಪಲ್ಲಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇವಾಗ ಈ ಒಂದು ಇನ್ಸ್ಟಾಗ್ರಾಮ್ ಟಿ ಶರ್ಟ್ ಹಾಕೊಂಡು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರೋದಕ್ಕೆ ಕೇಕ್ ಕಟ್ ಮಾಡೋಣ. ಕೇಕ್ ಅಂದರೆ ಬಾಯಲ್ಲಿ ನಿನ್ನ ಅಜ್ಜಿ ಹಲ್ಲು ಮುರಿದೋಗ್ಬಿಟ್ಟಿದ್ದಾವೆ, ಹಲ್ಲು ಹುಳ ಹತ್ತಿಬಿಟ್ಟಿದ್ದಾವೆ, ಆದರೂ ಮಾಡ್ತಾಳೆ. ಇವನು ನೋಡಪ್ಪ ಇವನು. ಸೊ ಫ್ಯಾನ್ ಆಫ್ ಮಾಡೋಣ. ಸೊ ಇವಾಗ ಕೇಕ್ ಕಟ್ ಮಾಡೋಣಪ್ಪ. ಸುಮ್ಮನೆ ಒಂದು ಕ್ಯಾಂಡಲ್ ಕೂಡ ಹಾಕೋಣ. ಒಂದು ಕೀರ್ತಿದು, ಒಂದು ಸುಚಿತದು. ನಂದೇನಿಲ್ಲ, ಮ್ಯಾಚ್ ಬಾಕ್ಸ್ ಬೇಕಲ್ಲ. ಇಲ್ಲೇ ಇದೆ ಮ್ಯಾಚ್ ಬಾಕ್ಸ್. ಹಂಗಂತೇಳಿ ಸಿಗರೇಟ್ ಹೊಡಿತೀನಿ ಅನ್ಬೇಡ್ರಪ್ಪ. ನಾನಿಲ್ಲಿ ನಮ್ಮ ಮನೆಗೆ ಅಡುಗೆ ಮಾಡ್ತಿರ್ತೇವಲ್ಲ, ತೊಗೊಂಬರ್ತೀನಿ, ಮರದಲ್ಲಿ ಇಟ್ಟಿರ್ತೀನಿ ಅಷ್ಟೇ. 2 ಬರುತ್ತದು. ಸುಮ್ಮನೆ ಇರೋ. ಏನು ಹೇಳ್ತೀರಪ್ಪ, ಇದು ಹ್ಯಾಪಿ ಬರ್ತ್ಡೇ ಅಲ್ಲ ಇದು. ಸೊ ಇವಾಗ ಇದನ್ನು ಅಂಟ್ಸೋಣ. ಎಲ್ಲ ಕನ್ನಡ ಜನಗಳಿಗೆ ನನ್ನ ಕಡೆಯಿಂದ ಧನ್ಯವಾದಗಳು, ನಮಸ್ಕಾರಗಳು. ಥ್ಯಾಂಕ್ ಯು. ಉಫ್ ಕೊಡ್ರಿ ಕೀರ್ತಿ, ಉಫ್ಫನ್ನು. ಸೊ ನಿಜ ಹೇಳಬೇಕಂದ್ರೆ ನಾವು ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ. ತುಂಬ ಮಾತಾಡೋದಕ್ಕೆ ಕಡಿಮೆ. ಎಲ್ಲೋ ಒಂದು ಮಾತುಗಳು ತಪ್ಪಾಗಿದ್ದರೆ ಕ್ಷಮಿಸಬೇಕು. ಯಾಕಂದರೆ ನಾವು ಎಲ್ಲ ಸೈಲೆಂಟಾಗಿ ಬಾಯಿ ಮುಚ್ಕೊಂಡು ಕೆಲಸ ಮಾಡಿರೋಂಥ ವ್ಯಕ್ತಿಗಳು ನಾವು. ಸೊ ಹಾಗಾಗಿ ಒಂದು ಮಾತಾಡೋದ್ರಲ್ಲಿ ತೊದಲ್ತಿರ್ತೀನಿ. ರಿಯಾಲಿಟಿ ನೀವೆಲ್ಲ ವೀಡಿಯೋಗಳಲ್ಲಿ ಎಡಿಟ್ ಆಗಿ ಬರುತ್ತೆ, ಇಲ್ಲಿ ಯಾಕಂದರೆ ಇಲ್ಲಿ ಒರಿಜಿನಲ್ ಆಗಿ ಬರ್ತಾ ಇರುತ್ತೆ. ಸೊ ಇವಾಗ ಕೇಕ್ ಕಟ್ ಮಾಡೋಣ. ಸೊ ನಿಮ್ಮ ಸಪೋರ್ಟಿಂದ ಇವತ್ತು ನಾವು ಕೇಕ್ಗಳು ತಿಂತಾಯಿದ್ದೆವು. ಸೊ ಹಾಗಾಗಿ ಇರಪ್ಪ ಕಟ್ ಮಾಡೋಣ ನೀರು. ಓಕೆ, ಸೊ ಶಾರ್ಪ್ ಇರಪ್ಪ. ಸೊ ಇವಾಗ ಕಟ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಅಲ್ಲ, ಇದು ಇನ್ಸ್ಟಾಗ್ರಾಮ್ದಿದು. ಹ್ಯಾಪಿ ಬರ್ತ್ಡೇ ಇನ್ಸ್ಟಾಗ್ರಾಮ್ ಅಲ್ಲಲೇ. ಇರು ನಾನು ಏನು ಮಾಡ್ತೀನಿ, ಹೇಗೆ ಒಂದೊಂದು ಚೂರು ಅವರಿಗೆ ತೊಗೊಂಡು ತಿನ್ನಿಸ್ಬಿಡ್ತೀನಿ. ಇರು ಒಂದೇ ನಿಮಿಷ. ತಗೋ, ಬಾಯ್ ಸ್ಪೂನ್ ಹಿಡ್ಕೊ, ಹಂಗೆ ಹೋಗ್ತಾ ಇರೋ. ಹಿಡ್ಕೊ ಕೀರ್ತಿ, ನಿನಗೆ ಕೀರ್ತಿ ನಿನಗೆ ಹಿಡ್ಕೊ, ಸ್ಪೂನ್ ಹಿಡ್ಕೊ ಹಂಗೆ, ಆಮೇಲೆ ಸ್ಪೂನೇ ಕೊಡ್ತೀನಿ. ಸೊ ಇವಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಸಪೋರ್ಟ್ ಮಾಡ್ತಿರ್ತಾರೆ, ಹಂಗಾಗ್ಬಿಟ್ಟು. ಸೊ ನಮ್ಮ ಮ್ಯಾನೇಜರು ನೀವು ನೋಡಿರ್ತೀರ, 2019ರಿಂದ ನನ್ನ ಜೊತೆ ವರ್ಕ್ ಮಾಡ್ತಿದ್ದಾರೆ. ಸೊ ಇಷ್ಟೆಲ್ಲನೂ ಕೂಡ ಆಗ್ತಿದೆ ಅಂತಂದರೆ ಎಲ್ಲರದು ಕೂಡ ನಮ್ಮ ಟೀಮ್ ಅವ್ರದ್ದು ಸಪೋರ್ಟ್ ಇರುತ್ತೆ. ಸೊ ಹಂಗೆ ಹಿಡ್ಕೊಂಬಿಡು. ಸೊ ನಾನು ಕಟ್ ಮಾಡ್ತಿರ್ತೀನಿ. ಓಕೆ, ಸೊ ನಾನಿವಾಗ ಎಲ್ಲರ ಪರವಾಗಿ, ನಿಮ್ಮ ಒಂದು ಸಪೋರ್ಟ್ ಪರವಾಗಿ, ಜೊತೆಗೆ ನನಗೇನೇನು ಗೊತ್ತಿರುತ್ತೋ ನಾನು ಒಂದಿಷ್ಟು ವೀಡಿಯೋಗಳು ಹಾಕಿದ್ದೀನಿ. ತುಂಬ ಜನ ಇದನ್ನು ಒಳ್ಳೆಯದು ಅಂದ್ಕೊಂಡಿರ್ತೀರ, ತುಂಬ ಜನ ಇದು ಕೆಟ್ಟದಾಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿರ್ತೀರ. ಸೋಷಿಯಲ್ ಮೀಡಿಯಾ ಅಂತಂದರೆ ಎಷ್ಟೋ ಜನ ಕೆಟ್ಟದಾಗಿ ಅಂತಲೂ ಹೇಳ್ತಿರ್ತೀರ. ಸುಮಾರು ಏನೇನೋ ಅಂದಿದ್ದೀರಾ. ಒಬ್ಬರು ತುಂಬ ಸಪೋರ್ಟ್ ಕೂಡ ಮಾಡಿದ್ದೀರಾ.
ನಿಮಗೋಸ್ಕರ ನಾನು ನನ್ನ ಕೈಯಾರೆ ಖುಷಿಯಾಗಿ ಒಂದು ಸ್ಪೂನು ಕೇಕನ್ನು ತಿಂತಾಯಿದ್ದೀನಿ. ಅದು ನಂದಿಲ್ಲ. ಓಕೆ, ಸೊ ನಾನು ಮೊದಲೇ ಹೇಳಿದೆ ನಾನು ಮಾತಾಡೋದು ತುಂಬ ಕಡಿಮೆ, ಸೊ ಮಾತಾಡೋಕ್ಕೆ ಬರೋದಿಲ್ಲ, ಹಂಗಾಗಿ ಇರು ಎಲ್ಲರಿಗೆ ತೆಗಿತೀನಿ ಇವಾಗ ಒಂದೊಂದು. ಮಾತಾಡೋದಂದರೆ ನಮಗೆ ಬರೋಲ್ಲಪ್ಪ ಕರೆಕ್ಟಾಗಿ ಮಾತಾಡೋಕ್ಕೆ. ನೋಡೀಗ ನೋಡು ಕೈಯೆಲ್ಲ ಶೇಕ್ ಹೊಡಿತಿದೆ, ಯಾಕಂದರೆ 1,00,000 ಫಾಲೋವರ್ಸು ಸುಮ್ಮನೆ ಅಲ್ಲ. ಕೀರ್ತಿ ತಿನ್ನು ಅಷ್ಟೇ, ಕೊಡ್ತೀನಿ. ಈ ಚಾಕು ಶಾರ್ಪ್ ಆಗಿದೆ. ಇರಪ್ಪ ಅದರಿಂದ ತಗೊಂಬತ್ತೆ ಸ್ಪೂನ್ ಚೇಂಜ್ ಮಾಡಷ್ಟೆ. ನೆಕ್ಸ್ಟ್ ಸ್ಪೂನ್ ಹಾಕಂಗೆ ಯಾರ್ಯಾರ್ದದು. ಸೊ ಇಲ್ಲಿ ಒಂದು ಕಡೆ ಮನಸ್ಸಿಗೆ ಬೇಜಾರನ್ನು ಕೂಡ ಅನಿಸುತ್ತೆ, ಯಾಕಂದರೆ ನೀವೆಲ್ಲ ಕೂಡ ಬೆಳೆಸಿದ್ದೀರಾ. ಇವಾಗ ನಾನು ಕೇಕ್ ತಿಂತಾಯಿದ್ದೆವು, ನಮ್ಮ ಫ್ಯಾಮ್ಲಿಯವ್ರು ತಿಂತಿದ್ದೆವು. ನಿಮಗೂ ಕೂಡ ಒಂದು ದಿವಸ ಕೇಕು ಕೊಡೋ ಕಾಲ ಬರುತ್ತೆ, ಯಾಕಂದರೆ ನಮ್ಮ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸನ ಒಂದು ಮನೆ ಗೃಹ ಪ್ರವೇಶ ದಿವಸ ಎಲ್ಲರೂ ಕೂಡ ಬನ್ನಿ. ಸೊ ಇವಾಗಲೇ ನಿಮ್ಗಳಿಗೆ ಹೇಳ್ತಿದ್ದೀನಿ, ಮನೆ ಗೃಹ ಪ್ರವೇಶ ದಿವಸ ಎಲ್ಲರೂ ಕೂಡ ಬನ್ನಿ. ಇವಳು ಹೊಡೆದ್ಬಿಟ್ಳು, ಫುಲ್ ಖಾಲಿ ಮಾಡಿಬಿಟ್ಳು. ಕೀರ್ತಿ ಎಲ್ಲ ಖಾಲಿ ಮಾಡಿಬಿಟ್ವಿಲ್ಲ, ಮೊದಲೇ ಹಲ್ಲು ತೋರಿಸು ನಿಂದು. ಅಜ್ಜಿ ಹಲ್ಲು ತೋರಿಸು ಅವಳದು. ಎಷ್ಟು ಜನ ಆಯಿತು ಕರೆಕ್ಟಾಗಿ. ಸೊ ತೊಗೊಳ್ರಪ್ಪ ಕೇಕ್ ತಗೋ. ಸ್ಪೂನು ಇರು, ಒಂದೇ ನಿಮಿಷ ಇರು, ಅಲ್ಲಿ ಹಿಡಿತಾವಲ್ಲ ಇಲ್ಲ ಅದು ಕೊಟ್ಟಿರು. ಸೊ ಎಲ್ಲರೂ ತಿನ್ನಿರಿ ಫಸ್ಟು, ಆಮೇಲೆ ಮಾತಾಡೋಕ್ಕೆ ತುಂಬ ಇದೆ. ಇವಳು ಗುರು ಆಗ್ತಾಯಿದ್ದೀನಿ ಹಂಗೆ ಬ್ರಷ್ ಮಾಡ್ಕೊತ. ಈ ಕೇಕ್ ಅಂದರೆ ಇವಳು ಹೆಂಗಂದರೆ ಹಲ್ಲು ಹೋದ್ರೂ ಬಿಡ್ತಾ. ಇವನು ಗುರು ಇವನು ನೋಡಿ. ನಂದಿದು ಫೇವ್ರೆಟ್ ಚಾಕ್ಲೇಟ್ ಕೇಕು. ನಮ್ಮ ಹುಡುಗರು ಹೋಗಿ 45 ಮಿನಿಟ್ಸ್ ಹಿಡಿಯೋ 45 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ತೊಗೊಂಬಂದಿದ್ದಾರೆ. ಸೊ ಎಲ್ಲದಕ್ಕೂ ಕೂಡ ಒಂದು ಆಸೆ ಅಂತ ಇದ್ದೇ ಇರುತ್ತೆ, ಯಾಕಂದರೆ ನಾನು ಯಾವ ಕೇಕ್ ತೊಗೊಂಬಂದರೂ ತಿನ್ನೋದಿಲ್ಲ, ಕೊಟ್ಟರು ಕೂಡ ತಿನ್ನೋದಿಲ್ಲ. ನನಗೆ ಬೇಕಾಗಿರೋದು ಚಾಕ್ಲೇಟ್. ಸೊ ನಿಮ್ಮಿಂದ 1,00,000 ಫಾಲೋವರ್ಸ್ ಆಗಿ ನಿಮ್ಮಿಂದ ಕೇಕ್ ತಿನ್ನೋ ಭಾಗ್ಯ ಇವತ್ತು ಸಿಕ್ಕಿಬಿಟ್ಟಿದೆ. ಸೊ ನೆಕ್ಸ್ಟ್ ಇನ್ನೂ ನಮ್ಮ ಟೀಮ್ ಅವರಿದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ 1,00,000 ಫಾಲೋವರ್ಸ್ ಆಗಿದ ತಕ್ಷಣ ತುಂಬ ಖುಷಿಯಾಗಿದೆ. ಬಟ್ ಅದ್ರ ಹಿಂದ್ಗಡೆ ಎಷ್ಟೆಲ್ಲ ಎಫರ್ಟ್ ಹಾಕ್ತಿರ್ತೇವೆ, ಜೊತೆಗೆ ನಾನು ಎಫರ್ಟ್ ಹಾಕೋದಲ್ದೇ ನಮ್ಮ ಟೀಮ್ ಎಫರ್ಟ್ ಹಾಕೋದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ. ಜೊತೆಗೆ ನಮ್ಮ ಒಂದು ಮೈಂಡಿಗೆ ಏನು ಬಂದಿದೆ, ನಾನೇನು ಅಚೀವ್ ಮಾಡಿದ್ದೀನಿ ಹಿಂದ್ಗಡೆ ಯೂಟ್ಯೂಬಲ್ಲಿ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ 1 ವರ್ಷ ಆಯಿತು ಸತತ. 1 ವರ್ಷದಿಂದ ಪ್ರತಿಯೊಂದು ವೀಡಿಯೋದಲ್ಲಿ ಯೂಟ್ಯೂಬ್ ಮಾಡ್ಕೊಳ್ಳಿ, ಯೂಟ್ಯೂಬಿಂದ ಅರ್ನ್ ಮಾಡ್ತೀನಿ ಅಂತ ಹೇಳ್ತಿರ್ತೀನಿ. ಸೊ ಇವಾಗ ಒಂದು ಜರ್ನಿ ಅಂತ ತಗೊಂಡ್ರೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ನನಗಿವತ್ತು ತುಂಬ ಬೇಜಾರು ಯಾವಾಗಾಗುತ್ತೆ ಅಂತಂದರೆ, ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಕರೆಕ್ಟಾಗಿ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಅಂತಂದರೆ ಈಗ ನಮ್ಮ ಅಣ್ಣಗೆ ಏನು ಗೊತ್ತಿತ್ತು ಅವ್ರು ನಮ್ಗೆ ಹೇಳ್ಕೊಟ್ರು, ಹಾಗಾಗಿ ಯೂಟ್ಯೂಬಿಂದ ಅರ್ನ್ ಮಾಡಿದೆವು. ಸೊ ಆಮೇಲೆ 19 to 21 ಫೇಸ್ಬುಕ್ಕಿಂದ ಆ್ಯಕ್ಟಿವ್ ಆಗಿದ್ದಿರ್ತು. ಸೊ ಲಾಸ್ಟ್ ಇಯರ್ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋದು. ಸಪೋಸ್ ನಾನು 2017 ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದಿದ್ರೆ ಇವತ್ತಿಗೆ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ 2 ಮಿಲಿಯನ್ಗಿಂತಲೂ ಜಾಸ್ತಿ ಫಾಲೋ ಆಗಿರ್ತಿದ್ರು. ಸೊ ಇವಾಗ ಒಂದಿಷ್ಟು ವ್ಯೂಸ್ ಆಗಿರ್ಬೋದು, ಒಂದಿಷ್ಟು ಫಾಲೋವರ್ಸ್ ಬರ್ತಾ ಇರ್ಬೋದು, ಒಂದಿಷ್ಟು ವಾಚ್ ಅವರ್ಸ್ ಆಗಿರ್ಬೋದು, ಅದು ಬಂದಾಗೆಲ್ಲ ತುಂಬ ಖುಷಿ ಆಗುತ್ತೆ. ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು, ಇನ್ನೂ ಜಾಸ್ತಿ ನಾಲೆಡ್ಜನ್ನು ಶೇರ್ ಮಾಡಬೇಕು ಬೇರೆಯವ್ರುಗಳಿಗೆ ಅಂತಂದ್ಬಿಟ್ಟು ವರ್ಕ್ ಮಾಡ್ತಿರ್ತೇವೆ. ಬಟ್ ರಿಯಾಲಿಟಿ ಏನಪ್ಪ ಅಂತಂದರೆ, ನನಗೆ ಆಲ್ರೆಡಿ 2021 ನೆಕ್ ಪೇಯ್ನ್ ಬಂದುಬಿಟ್ಟು ಯೂಟ್ಯೂಬೇ ಸ್ಟಾಪ್ ಮಾಡಿದ್ದೆ. ಬಟ್ ಇವಾಗಲೂ ಕೂಡ ಏನಾದರೂ ಒಂದು ಮಾಡಬೇಕು ಅಂಥೇಳಿ ವಿತ್ ಪೇನಿಂದ, ಜೊತೆಗೆ ನಾವು ಕಲ್ತಿರೋದನ್ನು ಬೇರೆಯವ್ರಿಗೆ ಕಲಿಸ್ಕೊಡೋಣ. ಯಾಕಂದರೆ ಯೂಟ್ಯೂಬಿಂದ 2 ಗೋಲ್ಡ್ ಪ್ಲೇ ಬಟನ್ ತೊಗೊಂಡೆ. 2 ಗೋಲ್ಡ್ ಪ್ಲೇ ಬಟನಲ್ಲಿ ಹತ್ತತ್ರ ನಾನು ಅರ್ನ್ ಮಾಡಿರೋದು 4.5 ಕೋಟಿ. ಸೊ ಇನ್ಸ್ಟಾಗ್ರಾಮ್ ಇವಾಗ ರೀಸೆಂಟಾಗಿ ಶುರು ಮಾಡಿರೋದು. ಬೇಸಿಕಲಿ ನಾನು ಅದು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿರ್ತೀನಿ. ಯಾಕಂದರೆ ಇವಾಗ ನಾನು ಕುತ್ಕೊಂಡ್ರೂ ಕೂಡ ನನ್ನ ಕೈ ಬೆರಳು ಫುಲ್ಲು ಜುಮ್ ಇರುತ್ತೆ, ಆದರೂ ಕೂಡ ವರ್ಕ್ ಮಾಡ್ತಿರ್ತೀನಿ. ಯಾಕಂತಂದರೆ ನನ್ನ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ನನ್ನ ಒಂದು ಸ್ಕಿಲ್ಸ್ ಆಗಿರ್ಬೋದು, ನನ್ನ ಒಂದು ಐಡಿಯಾಸ್ಗಳಾಗಿರ್ಬೋದು, ಹಾಗೆ ಅದನ್ನು ಬಿಡಬಾರ್ದು, ಬೇರೆಯವ್ರಿಗೆ ಕೂಡ ಹೇಳ್ಕೊಡ್ಬೇಕು. ಸೊ ಬೇರೆಯವರು ಅವರವರ ಒಂದು ಸ್ಕಿಲ್ಸನ್ನು ಯೂಸ್ ಮಾಡ್ಕೊಂಬಿಟ್ಟು ಅವರವರು ಅರ್ನ್ ಮಾಡಲಿ ಅಂತಂದ್ಬಿಟ್ಟು ನಾನು ಹೇಳ್ಕೊಡ್ತಾ ಇರೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ,
2017 ಫುಲ್ ಟೈಮ್ ಬಂದಿರೋದು, 2017 to 26. ಸೊ 2017 ಫುಲ್ ಟೈಮ್ ಬಂದು 2021 ನಾನು ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡ್ಕೊಂಡಿರೋದು. ಅಂದರೆ ವೀಡಿಯೋಗಳು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಇನ್ಮೇಲೆ ಅವಾಗ ಸ್ಟಾಪ್ ಮಾಡ್ಕೊಂಡಿರೋದು ಬಿಕಾಸ್ ಆಫ್ ನೆಕ್ ಪೇನು. ಸೊ 2019 ಫೇಸ್ಬುಕ್ಕಿಂದನೂ ಅರ್ನ್ ಮಾಡ್ಬೋದು ತಂದ ತಕ್ಷಣ, ಸೊ 2019 to 21 ಫೇಸ್ಬುಕ್ಕಲ್ಲಿ ವೀಡಿಯೋಗಳನ್ನ ಹಾಕಿಬಿಟ್ಟು ಅಲ್ಲಿಂದ ಕೂಡ ಅರ್ನ್ ಮಾಡಿರೋದು. ಇನ್ಸ್ಟಾಗ್ರಾಮ್ ನಾನು ಸ್ಟಾರ್ಟ್ ಮಾಡಿದ್ದೆ 2025. ಸೊ ನಾನು ಸ್ಟಾರ್ಟ್ ಮಾಡಿದ್ದೆ ಏನಪ್ಪ ಅಂತಂದರೆ ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂಥೇಳಿ ಇಲ್ಲಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಸೊ ಇದ್ರದ್ದು ಫೇಸ್ಬುಕ್ ಪೇಜ್ ಇತ್ತು. ಸೊ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಹಾಗಾಗಿ ಒಂದಿಷ್ಟು ವೀಡಿಯೋಸ್ಗಳು ಹಾಕೋಣ ಅಂಥೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದೆ, ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂತಂದ್ಬಿಟ್ಟು. ಅದರಲ್ಲಿ ನಾನು ಮುಂಚೆ ಒಂದಿಷ್ಟು ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳು ಹಾಕಿದೆ. ಅದು ಆದ ತಕ್ಷಣ ಬಂದು ಟೆರೆಸಲ್ಲಿ, ನಮ್ಮ ಒಂದು HSR ಅಲ್ಲಿ ಟೆರೆಸಲ್ಲಿ ಮನೆ ಮೇಲೆ ಗಿಡಗಳನ್ನ ಎಲ್ಲ ಬೆಳೆದೆ ಅಂತಂದ್ಬಿಟ್ಟು ಅದ್ರದ್ದು ವೀಡಿಯೋಗಳನ್ನ ಮಾಡೋಣ, ಜೊತೆಗೆ ಅದರಿಂದನೂ ಕೂಡ ಬೇರೆಯವ್ರಿಗೆ ಹೇಳ್ಕೊಡೋಣ, ಜೊತೆಗೆ ಅದರಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಶುರು ಮಾಡ್ಕೊಂಡೆ. ಸೊ 1 ವರ್ಷ ಆಯಿತು. ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಹೇಗೆ ಸ್ಟಾರ್ಟ್ ಆಗಿದೆ ಅಂತಂದ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಇದು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ನನ್ನ ತಲೆಗೆ ಬಂದಿದ್ದಂತರೂ ಅಲ್ಲೇ ಅಲ್ಲ. ಯಾಕಂತಂದರೆ ಇದನ್ನು ಯೂಟ್ಯೂಬ್ ಹೇಳ್ಕೊಡ್ಬೇಕಂತಂದರೆ ನಮಗೆ ಸುಮಾರು ಟೈಮನ್ನು ಕೂಡ ತೊಗೊಳುತ್ತೆ. ಸೊ ಆಚೆ ಕಡೆ ಹೋಗ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಆಚೆ ಕಡೆ ಹೋಗೋಣ. ಸೊ ನಾನಿವಾಗ ಹೇಗೆ ಒಂದು ಯೂಟ್ಯೂಬ್ ಟ್ರೈನಿಂಗನ್ನು ಶುರು ಮಾಡಿದೆ ಅಂತ ಒಂದು ಜರ್ನಿನ ಶೇರ್ ಮಾಡ್ತೀನಿ. ಸೊ ಬೇಸಿಕಲಿ ನಾನು ಯೂಟ್ಯೂಬರ್ ಆಗಿ ನನ್ನ ಕಾರೆಲ್ಲ ನೋಡಿರ್ತೀರಲ್ವ, ಈ ಥರ ಒಂದು ಸ್ಟಿಕ್ಕರ್ ಹಾಕ್ಕೊಂಡು ಓಡಾಡ್ತಿರ್ಬೇಕಂದ್ರೆ ನನಗೆ ಬೇಸಿಕಲಿ ಯೂಟ್ಯೂಬ್ ಕಲಿಬೇಕಂದವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಜೊತೆಗೆ ಫೇಸ್ಬುಕ್ ಅಂತ ಹಾಕಿದ್ದೆ, ಫೇಸ್ಬುಕ್ ಬಗ್ಗೆ ಕಲಿಯೋಕ್ಕಂತ ಶುರು ಮಾಡಿದ್ರು. ಜೊತೆಗೆ ಅವರು ಏನೇನೋ ಅವರು ಫೇಸ್ಬುಕ್ಕು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಥರ ಒಂದು ಆಗಿ ನನಗೆ 2025 ಒಂದಿಷ್ಟು ಜನ ಮನೆಗಳಿಗೆ ಬರೋಕ್ಕೆ ಶುರು ಮಾಡಿದ್ರು. ನಮ್ಮದು ಯೂಟ್ಯೂಬ್ ಈ ಥರ ಆಗಿದೆ, ಫೇಸ್ಬುಕ್ ಈ ಥರ ಆಗಿದೆ, ನನಗೊಂದು ಸ್ವಲ್ಪ ಹೇಳ್ಕೊಡಿ ಅಂತಂದು. ಹಾಗಾಗಿ ಅಲ್ಲಿಂದ ಜರ್ನಿ ಶುರು ಆಯಿತು. ಸೊ ಹೇಳಬೇಕು ಅಂತಂದರೆ ಮುಂಚೆ ನಾನು ಅಲ್ಲೊಂದು ಇಲ್ಲೊಂದು ನಮ್ಮ ಕ್ಲೋಸ್ ಫ್ರೆಂಡ್ಸ್ಗಳಿಗೆಲ್ಲ ನಾನು ಹೇಳ್ಕೊಡ್ತಿದ್ದೆ. ಅದು ಆದ ತಕ್ಷಣ ಈ ಒಂದು ಲೇಔಟಿಗೆ ಬಂದಾದ ತಕ್ಷಣ ಒಬ್ಬರು ನನಗೆ 1-to-1 ಆನ್ಲೈನು ಬೇಡ, ನಮಗೆ ಆಫ್ಲೈನ್ ಟ್ರೈನಿಂಗ್ ಕೊಡಿ ಅಂತಂದ್ಬಿಟ್ಟು ಸುಮಾರು 1 ತಿಂಗಳು ಕೂಡ ನನಗೆ ಫೋರ್ಸೇಬಲ್ ಮಾಡಿದ್ರು. ನಾನಿಲ್ಲ, ನಮ್ಮ ಅಣ್ಣ ಅವ್ರು ಹೇಳ್ಕೊಡ್ತಾರೆ, ನೀವು ಅವ್ರ ಜೊತೆನೇ ಹೋಗಿ ಕಲ್ತ್ಕೊಳ್ಳಿ ಅಂತೇಳಿ ಎಷ್ಟೊಂದು ಟೈಮ್ ಹೇಳಿದೆ. ಬಟ್ ಅವರು ಬೇಡ, ನಮಗೆ ಮುಖಾಮುಖಿನೇ ಹೇಳ್ಕೊಡಿ ಅಂತಂದು. ಯಾವಾಗ ಆ ಒಂದು ವ್ಯಕ್ತಿ ಮುಖಾಮುಖಿ ಅಂತಂದ್ರು ಆವಾಗಲೇ ಇಂಡಿಯಾದಲ್ಲೇ ಫಸ್ಟು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು 1-to-1 ಸ್ಟಾರ್ಟ್ ಮಾಡಿದ್ದು ನಾನು. ಸೊ ನನ್ನ ಉದ್ದೇಶ ಏನಪ್ಪ ಅಂತಂದರೆ 1-to-1 ಕುತ್ಕೊಂಡಾಗ ಟೋಟಲಾಗಿ 6 ಅವರ್ಸ್ ಟ್ರೈನಿಂಗ್ ಬರುತ್ತೆ. ಸೊ 6 ಅವರ್ಸ್ ಟ್ರೈನಿಂಗಲ್ಲಿ A to Z ಪ್ರಾಕ್ಟಿಕಲ್ಲಾಗಿ ನಾವು ಹೇಳ್ಕೊಡೋದು, ಜೊತೆಗೆ ನಿಮ್ದು ಇಮೇಲ್ ID ಇಲ್ಲಾಂದ್ರೂ ಕೂಡ ಇಮೇಲ್ IDಯಿಂದ ಸಮೇತನೇ ಹೇಳ್ಕೊಡೋದು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಪರ್ಸ್ನಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ಪ್ರೊಫೆಷ್ನಲ್ ಅಕೌಂಟ್, ಬ್ರ್ಯಾಂಡ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ಟೋಟಲಾಗಿ ಯೂಟ್ಯೂಬ್ ಸುಮಾರು ಸೆಟಪ್ಸ್ ಇದೆ, ಅದನ್ನು ಹೇಗೆ ಸೆಟಪ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇರೋದು. ಜೊತೆಗೆ ಪ್ರಾಕ್ಟಿಕಲಾಗಿ ವಿಡಿಯೋ ಮಾಡೋದು ಹೇಗೆ, ಎಡಿಟಿಂಗ್ ಮಾಡೋದು ಹೇಗೆ, ಥಂಬ್ನೇಲ್ ಯಾಕೆ ಇಂಪಾರ್ಟೆಂಟು, ಟೈಟಲ್ ಯಾಕೆ ಇಂಪಾರ್ಟೆಂಟು, ಟ್ಯಾಗ್ಸ್ ಯಾಕೆ ಇಂಪಾರ್ಟೆಂಟು, ಶೆಡ್ಯೂಲ್ ಯಾಕೆ ಇಂಪಾರ್ಟೆಂಟು, ಎಂಡ್ ಸ್ಕ್ರೀನ್ ಯಾಕೆ ಇಂಪಾರ್ಟೆಂಟು, ಕಾರ್ಡ್ಸ್ ಯಾಕೆ ಇಂಪಾರ್ಟೆಂಟು, ಎಲ್ಲಕ್ಕಿಂತಲೂ ಇಂಪಾರ್ಟೆಂಟ್ ಬರೋದು ಯಾವುದು ಗೊತ್ತಾ? ರಿಸರ್ಚು. ನೀವು ಯಾಕೆ ಇಂಪಾರ್ಟೆಂಟು ಸೋಷಿಯಲ್ ಮೀಡ್ಯಾದಲ್ಲಿ ಅಂತಂದು. ಅದು ಆದ ತಕ್ಷಣ ಬೇಸಿಕಲಿ ನಾವು ಹೇಳೋದು ಅದು ರಿಸರ್ಚು. ಅದು ಆದ ತಕ್ಷಣ 3 to 6 ಮಂತ್ಸ್ ಸಪೋರ್ಟ್ ಇರುತ್ತೆ. ಅದರೊಳಗಡೆ ಚಾನಲ್ ಮಾನಿಟೈಸ್ಡ್ ಆದರೆ ಮಾನಿಟೈಸ್ನು ಮಾಡಿಕೊಡ್ತೇವೆ. ಜೊತೆಗೆ ಫಸ್ಟ್ ಮಂತು 15 ವೀಡಿಯೋಸ್ ಮ್ಯಾನ್ಯಲ್ ಆಗಿ ರಿವ್ಯೂ ಮಾಡಿಕೊಡ್ತೇವೆ. ಇಲ್ಲಿ ನೀವು ಕಲ್ತು ಹೋದ ತಕ್ಷಣ ಅಷ್ಟೇ ಅಂತಲ್ಲ, ನಮ್ದು ಆ್ಯಕ್ಚುಲಿ 1 ಡೇ ಕ್ಲಾಸ್ ಇದ್ದರೂ ಕೂಡ ನಿಮ್ಗೆ 3 to 6 ಮಂತ್ಸ್ ಥರನೇ ಅದು ಫೀಲು. ಯಾಕಂದರೆ ನಾವು ಪ್ರತಿ ಟೈಮು ನಿಮ್ಗೆ ಡೌಟ್ ಬಂದರೆ ನೀವು ಡೈರೆಕ್ಟಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಅದ್ರದ್ದು ಕ್ಲಾರಿಫಿಕೇಷನ್ನ ಕೊಡ್ತಿರ್ತೀನಿ. ಜೊತೆಗೆ ನನ್ನ ಉದ್ದೇಶ ಒಂದೇ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದವರು, ಕನ್ನಡದವರು ಅತಿ ಹೆಚ್ಚಿನ ಸಂಖ್ಯೆ ಸೋಷಿಯಲ್ ಮೀಡ್ಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡ್ಯಾದಿಂದ ಅರ್ನ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕೆ ಸೋಷಿಯಲ್ ಮೀಡ್ಯಾ ಟ್ರೈನಿಂಗ್ ಸೆಂಟರ್ ಅಂತೇಳಿ ಫೈನಲ್ ಆಗಿ ನಮ್ಮ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ, ಜೊತೆಗೆ ನಿಮ್ಮ ಓನ್ ಸ್ಕಿಲ್ಸ್ಗಳಿಂದ ಅದನ್ನು ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೊಂಬಿಟ್ಟು ನೀವು ಕೂಡ ಅರ್ನ್ ಮಾಡಲಿ ಅಂಥೇಳಿ ಮಾಡಿದೆ. ಸೊ ಇತ್ತೀಚೆಗೆ ಜನ ಏನಾಗ್ತಿದೆ ಅಂತಂದರೆ, ಇಲ್ಲ ನೀವು ಇದನ್ನು ಬಿಸ್ನೆಸ್ ಮಾಡ್ತಿದ್ದೀರಾ, ನೀವು ದುಡ್ಡು ತೊಗೊಳ್ತಿದ್ದೀರಾ, ಅದನ್ನು ದುಡ್ಡು ತೊಗೊಂಡ್ಬಿಟ್ಟು ಹೇಳ್ಕೊಡ್ತೀರಾ, ಫ್ರೀಯಾಗಿ ಯಾಕೆ ಹೇಳ್ಕೊಡ್ತಾ ಇಲ್ಲ ಅಂತಂತಿರ್ತೀರಾ. ಸೊ ಹಾಗಾಗಿ ಫ್ರೀಯಾಗಿ ಹೇಳ್ಕೊಡೋದಿತ್ತಂದರೆ ನಾನು 5 ನಿಮಿಷ 2 ನಿಮಿಷದ ಕೆಲಸ ಆಯ್ತಂದರೆ ಫ್ರೀಯಾಗಿ ಹೇಳ್ಕೊಡ್ಬೋದು. ಬಟ್ ಕುತ್ಕೊಂಡ್ರೆ 6 ಗಂಟೆನೂ ಕೂಡ ಸಾಕಾಗಲ್ಲ. ಸೊ ಅಷ್ಟೊಂದು ಕಲಿಯಂಥದ್ದು ಇರುತ್ತೆ. ಸೊ ನಿಮ್ಗೊಬ್ಬರಿಗೆ ಫ್ರೀಯಾಗಿ ಕೊಟ್ಟರೆ ತುಂಬ ಜನ ಕೇಳೋರು ಇರ್ತಾರೆ. ಜೊತೆಗೆ ನನಗೂ ಕೂಡ ಇಲ್ಲಿ ವರ್ಕ್ ಇರುತ್ತೆ. ಇವತ್ತಿಗೆ ನಂದೂ ಕೂಡ 8 ಯೂಟ್ಯೂಬ್ ಚಾನಲ್ಲು ಇನ್ಮೇಲೆ ನಾನು ಆ್ಯಕ್ಟಿವ್ ಆಗಬೇಕು. ಜೊತೆಗೆ ಫ್ರೀಯಾಗಿ ಯಾರೆಲ್ಲ ಕ್ಲಾಸ್ ನೋಡ್ತಿದ್ದೀರಾ, ಒಂದಿಷ್ಟು ಆಪ್ಷನ್ಸ್ಗಳು ಕೊಟ್ಟಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಸೀಕ್ರೆಟ್ ಕೋಡ್ ಇದೆ ಅಂತ ಹೇಳಿದ್ದೀನಿ, ಕಂಡುಹಿಡಿಯೋದಿಲ್ಲ.
ಇವಾಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ದತ್ತಾ ಬೇನೂರು ಕನ್ನಡ ಬ್ಲಾಗ್ ಅನ್ನೋದರಲ್ಲಿ ಕೂಡ 1 ಲ್ಯಾಕ್ ವರ್ತ್ ಆಫ್ 1 ಲ್ಯಾಕ್ ರುಪೀಸ್ ಕ್ಲಾಸು ಫ್ರೀಯಾಗಿ ಕೊಡ್ತಿದ್ದೀನಿ ಅಂತಿದ್ದೀನಿ. ಯಾರು ಕಂಡುಹಿಡಿತಾರೆ ಅದನ್ನು ನೋಡೋಣ. ಸೊ ನಾನು ಹೇಳೋದಿಷ್ಟೇ, ಒಂದು ವ್ಯೂಸ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು ಬಂದರೆ, ಸೊ ಕಂಟೆಂಟ್ ಕ್ರಿಯೇಟ್ರಿಗೆ ಒಂಥರ ತುಂಬ ಖುಷಿ ಆಗುತ್ತೆ. ಯಾಕಂತಂದರೆ ಬೇಸಿಕಲಿ ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ವ, ಸೊ ಹತ್ತತ್ರ ದತ್ತಾ ಬೇನೂರು ಕ್ರಿಯೇಷನಲ್ಲಿ 2 ಮಿಲಿಯನ್ ಸಬ್ಸ್ಕ್ರೈಬರ್ಗಿಂತಲೂ ಜಾಸ್ತಿ ಇದ್ದಾರೆ. ಮೇಕ್ ಯುವರ್ ಓನ್ ಕ್ರಿಯೇಷನಲ್ಲಿ ಕೂಡ 2 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ಇದು ಬಂದುಬಿಟ್ಟು ನಾನು ಗ್ಲೋಬಲ್ ಯೂಟ್ಯೂಬ್ ಚಾನಲ್ಸು. ಸೊ ಇದರಲ್ಲಿ ನಾನು ಯಾವುದೇ ಕಾರಣಕ್ಕೂ ಅಷ್ಟು ಫೇಸ್ ತೋರಿಸ್ಲಿಲ್ಲ, ಜೊತೆಗೆ ಮಾತಾಡಲಿಲ್ಲ. ಇದು ಬಂದು ಕಂಪ್ಲೀಟ್ ಗ್ಲೋಬಲ್ಲು ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ ಯೂಟ್ಯೂಬ್ ಚಾನಲಲ್ಲೇ 2 ಚಾನಲ್ನ ಹ್ಯಾಂಡಲ್ ಮಾಡ್ಕೊಂಡು 2 ಗೋಲ್ಡ್ ಪ್ಲೇ ಬಟನ್ನ ತೊಗೊಂಡು 2 ಯೂಟ್ಯೂಬಿಂದ ಹತ್ತತ್ರ 4 ಕೋಟಿ ಅರ್ನ್ ಮಾಡಿರೋದು. ಸೊ ನಾನು ಅರ್ನ್ ಮಾಡಿದ್ದೀನಿ ಅಂಥೇಳಿ ನಿಮಗೆ ಹೇಳ್ತಿದ್ದೀನಿ. ನಾನು ಯಾವುದೂ ಕಾರಣಕ್ಕೂ ಕೂಡ ಸುಮ್ಮನೆ ಬಂದು ನಿಮ್ಗೆ ಹೇಳ್ತಾ ಇಲ್ಲ. ಬೇರೆಯವ್ರು ಹೇಗಾಗ್ತದಂದರೆ, ಓ ಯೂಟ್ಯೂಬ್ ಮಾಡ್ಕೊಳ್ಳಿ, ಅದರಿಂದ ದುಡ್ಡು ಬರುತ್ತೆ, ನಮ್ಮ ಕೋರ್ಸಿಗೆ ಬನ್ನಿ, ನಂದು ಆ ಥರ ಅಲ್ವೇ ಅಲ್ಲ. ಸೊ ನಾನು ಪ್ರಾಕ್ಟಿಕಲ್ಲಾಗಿ ಅರ್ನ್ ಮಾಡಿರೋದಕ್ಕೆ, ನಾನು ಪ್ರಾಕ್ಟಿಕಲ್ಲಾಗಿ ವರ್ಕ್ ಮಾಡಿರೋದಕ್ಕೆ ನಾನು ನಿಮಗೆ ಒಂದು ವಿತ್ ಪ್ರೂಫಿಂದ ಹೇಳ್ತಿರೋದು. ಸೊ ನೀವು ಕೂಡ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳಿ, ಜೊತೆಗೆ ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡಿ ಅಂತಂದ್ಬಿಟ್ಟು. ಯಾಕಂದರೆ ನಮ್ಗೆ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಹಾಗಾಗಿ ನಮಗೆಲ್ಲ ಸೋಷಿಯಲ್ ಮೀಡಿಯಾನೂ ಕೂಡ ಡಿಫ್ರೆನ್ಸಲ್ಲಿದೆ ಫಾಲೋವರ್ಸು. ನೀವು ಯೂಟ್ಯೂಬ್ ತೊಗೊಂಡ್ರೆ ತುಂಬ ಫಾಲೋವರ್ಸ್ ಇದ್ದಾರೆ, ಫೇಸ್ಬುಕ್ ತೊಗೊಂಡ್ರೆ ತುಂಬ ಕಡಿಮೆ ಇದ್ದಾರೆ, ಇನ್ಸ್ಟಾಗ್ರಾಮ್ ತೊಗೊಂಡ್ರೆ ಇನ್ನೂ ಕಡಿಮೆ ಇದ್ದಾರೆ. ಸೊ ನಾನು ಕೂಡ ಒಟ್ಟಿಗೆ ಸೇಮ್ ಟೈಮು ಎಲ್ಲ ಪ್ಲಾಟ್ಫಾರ್ಮು ಸ್ಟಾರ್ಟ್ ಮಾಡಿದರೆ ಇವತ್ತಿಗೆ ನಾನು ಹತ್ತತ್ರ 12 ಮಿಲಿಯನ್ ಫಾಲೋವರ್ಸ್ ಆಗಿರಬೇಕಾಗಿತ್ತು. ಸೊ ಹಾಗಾಗಿ ತಿಳ್ಕೊಳ್ಳಿ, ಕರೆಕ್ಟಾಗಿ ತಿಳ್ಕೊಂಬಿಟ್ಟು ನೀವು ಕೂಡ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಯಾರು ಅಂಥೇಳಿ ಒಂದಿಷ್ಟು ವೀಡಿಯೋಗಳು ಹಾಕೋಕ್ಕೆ ಶುರು ಮಾಡಿದಾಗ ಫಸ್ಟದೊಂದು ವೀಡಿಯೋ ಹಾಕಿದ್ದೆ. ಈ ಅಂದರೆ ಒಂದು ಚಿಕ್ಕ ಕಾರ್ ತೋರಿಸ್ಬಿಟ್ಟು ಆಡಿ ಕಾರನ್ನು ತೋರಿಸ್ಬಿಟ್ಟು ಈ ಒಂದು BMW ಕಾರ್ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಹಾಕಿದ್ದೆ. ಅದಕ್ಕೆ ಸುಮಾರು ಜನ ಏನು ಕಮೆಂಟ್ ಹಾಕಿದ್ರು ಗೊತ್ತಾ, ಜಾತ್ರೆಯಲ್ಲಿ ಕಾರ್ ಸೇಲ್ ಮಾಡೋ ಥರ ಇದೆಯಾ, ನೀನು ಕಾರ್ ತೊಗೋತಿ ಅಂತ ನನಗೆ ಕಮೆಂಟ್ ಹಾಕಿದ್ರು. ಫಸ್ಟ್ ನೀನು ಮುಖ ಸಂತೂರ್ ಸೋಪ್ ಹಾಕೊಂಡ್ಬಿಟ್ಟು ಮುಖನ ತೊಳ್ಕೊ ಅಂತ ಹಾಕಿದ್ರು. ಎಷ್ಟು ಜನ, ನಮ್ಮಲ್ಲೇ ಇಷ್ಟು ವಿಚಿತ್ರ ಜನ ಇದ್ದಾರಲ್ಲ, ನಿಜವಲ್ಲೂ ಕೂಡ ನಾನು ನೋಡಿಲ್ಲ. ಆ ಟೈಮಲ್ಲಿ ಒಂದು 2-3 ಜನ ನನಗೆ ಕಮೆಂಟು ಕೂಡ ಹಾಕಿದ್ರು. ಯಾರಪ್ಪ ಅಂತಂದರೆ, ನಿರಂಜನ್ ಅವರು ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿದರು, ಕಿರಿಕೀರ್ತಿ ನನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿದ್ರು. ಅದು ಆದ ತಕ್ಷಣ ಬಂದು ಡಿಜಿಟಲ್ ಮಾಧ್ಯಮದವ್ರಿಗೆ ಗೊತ್ತಾಯಿತು, ಅವರು ಹೌದು ಇವ್ರು ಹೇಳ್ತಾ ಇರೋದು ನಿಜ, ಇವ್ರು ಮಾಡಿರೋದು ನಿಜ ಅಂತಂದ್ಬಿಟ್ಟು ಅವರು ಕೂಡ ಇಂಟರ್ವ್ಯೂ ಮಾಡಿದ್ರು. ಕರ್ನಾಟಕ TV ಶಿವಕುಮಾರ್ ಸರ್ ಕೂಡ ಬಂದು ಇಂಟರ್ವ್ಯೂ ಮಾಡಿದ್ರು. ಅವರೆಲ್ಲ ಬಂದು ಮಾಡಿದಾಗಲೇ ಕೂಡ ಗೊತ್ತಾಗಿರೋದು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಕರ್ನಾಟಕ TV ಶಿವಕುಮಾರ್ ಸರು ಬಂದು ಹೇಳಿದಾಗ ಮಾತ್ರ ಗೊತ್ತಾಗಿರೋದು, ಕರ್ನಾಟಕದಲ್ಲಿ 2 ಗೋಲ್ಡ್ ಪ್ಲೇ ಬಟನ್ ಇಟ್ಕೊಂಡಿರೋ ವ್ಯಕ್ತಿ ನೀವು ಅಂತಂದ್ಬಿಟ್ಟು. ಸೊ ಎಷ್ಟೋ ಜನ ಸಿಲ್ವರ್ ಪ್ಲೇ ಬಟನ್ ಬಂದಿದ್ದಕ್ಕೇ ಒಂದು ಸೆಲೆಬ್ರೇಷನ್ ಮಾಡಿದ್ದಾರೆ, ನೀವು ಎಲ್ಲನೂ ಕೂಡ ಇಟ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡಿದ್ದೀರ ಅಂದ ತಕ್ಷಣ ಆ ಟೈಮಲ್ಲಿ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನನಗೆ ವ್ಯಾಲ್ಯೂ ಅಂತ ಇರಲಿಲ್ಲ. ಯಾಕಂತಂದ್ರೆ ನನಗೇನಿದ್ರು ಕೂಡ ನಾನು ವರ್ಕ್ ಮಾಡಬೇಕು, ನನಗೇನಿದ್ರು ಕೂಡ ವರ್ಕ್ ಫೋಕಸ್ ಇತ್ತು, ಜೊತೆಗೆ ದುಡ್ಡು ಮಾಡ್ಬೇಕಂತಿತ್ತು. ಯಾಕಂದರೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಅರ್ನಿಂಗ್ ಮಾಡಬೇಕನ್ನೋದು ಫೋಕಸ್ ಕೂಡ ಇತ್ತು. ಬಟ್ ಇವತ್ತಿಗೆ 1,00,000 ಫಾಲೋವರ್ಸ್ ಆಗ್ತಿದ್ದಾರೆ ಅಂತಂದರೆ, ನಿನ್ನೆ ಹಿಡ್ಕೊಂಡೇ ನಾನು ಸರಿ ಸುಮಾರು ಏನಿಲ್ಲ ಅಂದರೂ ಒಂದು 100-150 ಟೈಮು ರೀಫ್ರೆಶ್ ಮಾಡಿರ್ಬೋದು. ಯಾವಾಗ 1,00,000 ಫಾಲೋವರ್ಸ್ ಆಗ್ತಾರೆ, ಯಾವಾಗ 1,00,000 ಫಾಲೋವರ್ಸ್ ಆಗ್ತಾರೆ ಅಂತಂದ್ಬಿಟ್ಟು. ಯಾಕಂದರೆ ನಮ್ಮ ಕನ್ನಡದವರು, ನಮ್ಮ ಕರ್ನಾಟಕದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರೋತ್ ಆಗಲಿ ಅಂತ ನಾನೊಂದು ಮಾಡ್ತಿದ್ರೆ, ಅವರೂ ಕೂಡ ನಮಗೆ ನೀವು ಕೂಡ ರಿಟರ್ನ್ ನನಗೂ ಕೂಡ ಒಂದು ಗ್ರೋತ್ ಆಗಲಿ ಅಂತ ನನಗೂ ಕೂಡ ಫಾಲೋ ಮಾಡ್ತಿದ್ದೀರಾ. ಜೊತೆಗೆ ತುಂಬ ಖುಷಿ ಆಗುತ್ತೆ. ಯಾಕಂತಂದರೆ ನನಗೆ ಎಷ್ಟೇ ಫಾಲೋವರ್ಸ್ ಇರ್ಬೋದು, ಅದು ಗ್ಲೋಬಲ್ ಫಾಲೋವರ್ಸು. ನನ್ನ ಲೋಕಲ್ ಫಾಲೋವರ್ಸ್ ಅನ್ನೋದು ನನಗೆ ತುಂಬಾ ಒಂದು ಖುಷಿ ಕೊಡುತ್ತೆ. ಯಾಕಂತಂದರೆ ಈ ಥರ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ನಿಮ್ಗೆಲ್ರೂ ಕೂಡ ನನ್ನ ಕಡೆಯಿಂದ ಮತ್ತೊಮ್ಮೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸೊ ಇವತ್ತು ಕಂಪ್ಲೀಟಾಗಿ ಒಂದು ಸೋಷಲ್ ಮೀಡಿಯಾದಿಂದನೇ ನನ್ನ ಲೈಫ್ ಚೇಂಜ್ ಆಗಿದೆ ಅಂತಂದರೆ ನೀವು ನಂಬೋದಿಲ್ಲ. ಸೊ ಈ ಕಾರು ಕೂಡ ತೊಗೊಂಡಿರೋದೇ ಸಿಂಗಲ್ ವಿಡಿಯೋ ರೆವಿನ್ಯೂಯಲ್ಲಿ ಒಂದು BMW ಕಾರ್ ಸೆಕೆಂಡ್ ಹ್ಯಾಂಡ್ ಕಾರಲ್ಲಿ ತೊಗೊಂಡಿರೋದು. ಜೊತೆಗೆ ಇಲ್ಲಿ ಸೈಟು ಕೂಡ 60-40 ಸೈಟು ಕೂಡ ಕಂಪ್ಲೀಟಾಗಿ ನನ್ನ ಒಂದು ಯೂಟ್ಯೂಬ್ ದುಡ್ಡಲ್ಲೇ ತೊಗೊಂಡಿರೋದು, ಯೂಟ್ಯೂಬ್ ಚಾನಲ್ ದದುಡ್ಡಲ್ಲೇ ತೊಗೊಂಡಿರೋದು. ಇವಾಗ ಕಂಪ್ಲೀಟಾಗಿ ಒಂದು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಕೂಡ ಯೂಟ್ಯೂಬ್ ದುಡ್ಡಿಂದನೇ. ಈ ಕಡೆ ತೊಗೊಂಡ್ರೆ ಒಂದು ರೆಂಟೆಡ್ ಹೌಸು ತಿಂಗಳಿಗೆ ಒಂದು 45,000 ರೆಂಟನ್ನು ಕಟ್ತಾಯಿದ್ದೀನಿ. ಸೊ ಎಲ್ಲನೂ ಕೂಡ ಆಗಿದ್ದು ಸೋಷಿಯಲ್ ಮೀಡಿಯಾ ಜೊತೆಗೆ ನಿಮ್ಮ ಒಂದು ಸಪೋರ್ಟಿಂದ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.
ಇರೋದು. ಇವಾಗ ಕಂಪ್ಲೀಟಾಗಿ ಒಂದು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಕೂಡ ಯೂಟ್ಯೂಬ್ ದುಡ್ಡಿಂದನೇ. ಈ ಕಡೆ ತೊಗೊಂಡ್ರೆ ಒಂದು ರೆಂಟೆಡ್ ಹೌಸು ತಿಂಗಳಿಗೆ ಒಂದು 45,000 ರೆಂಟನ್ನು ಕಟ್ತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಆಗಿದ್ದು ಸೋಷಿಯಲ್ ಮೀಡಿಯಾ ಜೊತೆಗೆ ನಿಮ್ಮ ಒಂದು ಸಪೋರ್ಟಿಂದ. ನಮಸ್ಕಾರ.